ಏಜ್ ಏನಾರೆ 45 ಅಬಾವ್ ಇದೆನಾ, ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಿದ್ದೀರಾ? ಸೊ ಬನ್ನಿ ನೋಡಿ ನಿಮಗೆ ಏನು ಗೊತ್ತಿರಬೇಕು ಅದ್ರ ಬಗ್ಗೆ ಅಂತ. ಕ್ಯಾಲ್ಶಿಯಂ ನಿಮ್ಮ ಬೋನ್ ಸ್ಟ್ರೆಂತ್ಗೆ ಬೇಕು, ಓಸ್ಟಿಯೋಪೋರೋಸಿಸ್ ಇಂದ ಬೋನ್ ಫ್ರ್ಯಾಕ್ಚರ್ ಪ್ರಿವೆಂಟ್ ಆಗಬೇಕು. ತುಂಬ ಬ್ರ್ಯಾಂಡಲ್ಲಿ ಅವೈಲೇಬಲ್ ಇರುತ್ತೆ, ಶೆಲ್ ಕಾಲ್ 500 ಅಂತ, ಸಿಪ್ಕಾಲ್ 500 ಟ್ಯಾಬ್ಲೆಟ್ ಅಂತ. ಬಟ್ ನೀವೇನು ನೆನಪಿಟ್ಕೋಬೇಕು, ಕೆಫೆನ್ ಡ್ರಿಂಕ್ಸ್ 1 or 2 hours ಆಫ್ಟರ್ ಟೇಕಿಂಗ್ ಕ್ಯಾಲ್ಶಿಯಂ ಮೆಡಿಸಿನ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಥೈರಾಯ್ಡ್ ಮೆಡಿಸಿನ್ ನೀವು ತಗೋತಿದ್ರೆ ನೆನಪಿಟ್ಕೊಳ್ಳಿ, ಅಟ್ಲೀಸ್ಟ್ 4 hours ಗ್ಯಾಪ್ ಇರಬೇಕು ಕ್ಯಾಲ್ಶಿಯಂ ಮತ್ತು ಥೈರಾಯ್ಡ್ ಮೆಡಿಸಿನ್ ಮೇಲೆ. ನೀವೇನಾದ್ರೆ ಐರನ್ ಸಪ್ಲಿಮೆಂಟ್ ಅದ್ರ ಜೊತೆ ತಗೋತಿದ್ರೆ 2 to 4 hours ಗ್ಯಾಪ್ ಇಟ್ಕೋಬೇಕು ಕ್ಯಾಲ್ಶಿಯಂ ಆ್ಯಂಡ್ ಐರನ್ ಸಪ್ಲಿಮೆಂಟ್ ಮಿಡಲ್. ನಿಮ್ಗೇನಾದ್ರೆ ಬೇರೆ ಕಾಯಿಲೆ ಇದ್ದರೆ ಲೈಕ್ ಕಿಡ್ನಿ ಪ್ರಾಬ್ಲಮ್ ಇರಲಿ, ಹೈಪರ್ ಕ್ಯಾಲ್ಸಿಮಿಯಾ ಕಂಡೀಷನ್ ಇರಲಿ, ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗತ್ತೆ ನೀವು ಸಪ್ಲಿಮೆಂಟ್ನ. ಆಟೋಇಮ್ಯೂನ್ ಕಂಡೀಷನ್ ಸಾರ್ಕಾಯ್ಡೋಸಿಸಲ್ಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕು. ಸಪೋಸ್ ನೀವು ಏನಾದ್ರು ಡೈಯೂರಿಟಿಕ್ಸ್ ಯೂಸ್ ಮಾಡ್ತಿದ್ದೀರಾ, ದೆನ್ ಆಲ್ಸೋ ಕಾಷನ್ಲಿ ಯೂಸ್ ಮಾಡಬೇಕು. ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು. ಥ್ಯಾಂಕ್ ಯು, ಕೀಪ್ ವಾಚಿಂಗ್.